ಗೂಗಲ್ ಆ್ಯಡ್ಸ್ಗೆ ಅದರದೇ ಆದಂಥ ಒಂದು ಅಕೌಂಟ್ ಸ್ಟ್ರಕ್ಚರ್ ಇರುತ್ತೆ. ಆ ಅಕೌಂಟ್ ಸ್ಟ್ರಕ್ಚರನ್ನು ಫಾಲೋ ಮಾಡ್ಕೊತ ನಾವು ಆ್ಯಡ್ಸ್ಗಳನ್ನು ರನ್ ಮಾಡಬೇಕಾಗುತ್ತೆ. ಫಸ್ಟ್ ಏನು ಗೂಗಲ್ ಆ್ಯಡ್ಸ್ ಅಕೌಂಟ್. ಸೊ ಬೈ ಡಿಫಾಲ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರುತ್ತೆ. ಸೊ ಆ್ಯಂಡ್ ದೆನ್ ವಾಟ್ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ಕ್ಯಾಂಪೇನ್ ಮೇಡಮ್. ಎಸ್, ಕ್ಯಾಂಪೇನಲ್ಲಿ ನಾವು ಏನನ್ನ ಟಾರ್ಗೆಟ್ ಮಾಡ್ತೀವಿ? ಲೊಕೇಶನ್. ಎಸ್, ಯಾವ ಲೊಕೇಶನ್ಸ್ಗೆ ನಿಮ್ಮ ಒಂದು ಆ್ಯಡನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನಾವು ಕ್ಯಾಂಪೇನ್ ಲೆವೆಲಲ್ಲಿ ತೋರಿಸ್ತೀವಿ. ಸೊ ಆ್ಯಂಡ್ ದೆನ್ ಇನ್ಯಾವುದಿದೆ? ಆ್ಯಡ್ ಗ್ರೂಪ್ ಅಂದರೆ ಆ್ಯಡ್ ಗ್ರೂಪಲ್ಲಿ ಏನು ಟಾರ್ಗೆಟ್ ಮಾಡ್ತೀವಿ ನಾವು? ಸರ್ವಿಸಸ್. ಬೇಸಿಕಲಿ ನಮ್ಮ ಒಂದು ಬಿಸ್ನೆಸ್ ಏನು ಸರ್ವಿಸಸನ್ನು ಆಫರ್ ಮಾಡುತ್ತೆ ಅದನ್ನು ನಾವು ಆ್ಯಡ್ ಗ್ರೂಪ್ಸ್ ಲೆವೆಲಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಆ್ಯಂಡ್ ದೆನ್ ಕೀವರ್ಡ್ಸ್. ಯಾವ ಕೀವರ್ಡ್ಸ್ಗಳಿಗೆ ನೀವು ನಿಮ್ಮ ಒಂದು ಆ್ಯಡನ್ನು ತೋರ್ಸೋಕೆ ಇಷ್ಟಪಡ್ತೀರಾ ಅದನ್ನು ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಆ್ಯಡ್ ಕಾಪಿ. ಒಂದು ಆ್ಯಡನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಅದನ್ನು ನಾವು ಆ್ಯಡ್ ಕಾಪಿ ಅಂತ ಕರಿತೀವಿ. ಇದಿಷ್ಟು ಗೂಗಲ್ ಆ್ಯಡ್ಸಿನ ಅಕೌಂಟ್ ಸ್ಟ್ರಕ್ಚರ್. ನೀವು ಗೂಗಲ್ ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತ ಅಂದಾಗ ಈ ಅಕೌಂಟ್ ಸ್ಟ್ರಕ್ಚರ್ ನಿಮಗೆ ನೆನಪಿರಲೇಬೇಕು. ಓಕೆ.